ಹಾಯ್ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು 1956 ಕೈಗಾರಿಕಾ ನೀತಿಯನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಂಟ್ರಡಕ್ಷನ್ ಅನ್ನು ನೋಡೋಣ. 1956 ಕೈಗಾರಿಕಾ ನೀತಿ ಇದು ಜಾರಿಗೆ ಬರೋಕ್ಕಿಂತ ಮುಂಚೆ 1948 ಕೈಗಾರಿಕಾ ನೀತಿ ಜಾರಿಯಲ್ಲಿತ್ತು. 1948 ಕೈಗಾರಿಕಾ ನೀತಿಯಲ್ಲಿ ಹಲವಾರು ದೋಷಗಳು ಇದ್ದು ಇವನ್ನ ಬದಲಿಸಬೇಕು, ಇದರಲ್ಲಿ ಬದಲಾವಣೆ ತರಬೇಕು ಅನ್ನುವಂಥ ವಿಚಾರಗಳು ನಡೆದಿದ್ದು. ಅದೇ ಸಂದರ್ಭದಲ್ಲಿ ನೂತನ ಸಂವಿಧಾನದ ಅಳವಡಿಕೆ ಆಯಿತು. ಮೂಲಭೂತ ಹಕ್ಕುಗಳ ಅವಕಾಶ ಆಯಿತು. ಆವಾಗ ಪ್ರಥಮ ಪಂಚವಾರ್ಷಿಕ ಯೋಜನೆ ಯಶಸ್ವಿ ಕಾರ್ಯಾಚರಣೆ ಪ್ರಾರಂಭವಾಯಿತು. ಸಮಾಜವಾದಿ ಸ್ವರೂಪ ಸಮಾಜ ರಚನೆಗಾಗಿ ಸಂಸತ್ತಿನ ಅಂಗೀಕಾರ, ಮೂಲಭೂತ ಬದಲಾವಣೆಗಳಿಂದಾಗಿ 1948 ಕೈಗಾರಿಕಾ ನೀತಿಯನ್ನು ಮಾರ್ಪಾಟು ಮಾಡುವುದು ಅನಿವಾರ್ಯವಾಯಿತು ವಿದ್ಯಾರ್ಥಿಗಳು. ಇದರ ಪರಿಣಾಮವಾಗಿ 1956 ಕೈಗಾರಿಕಾ ನೀತಿ ಏಪ್ರಿಲ್ 30ರಂದು ಜಾರಿಗೆ ಬಂತು. ಸೊ ಇದು ಮಹಾಲನೋಬಿಸ್ ಗ್ರೋತ್ ಮಾಡೆಲ್ ಮೇಲೆ ಕೇಂದ್ರೀಕೃತವಾಗಿದೆ ವಿದ್ಯಾರ್ಥಿಗಳು. ಮಹಾಲನೋಬಿಸ್ ಅನ್ನೋರು ಒಬ್ಬ ಸ್ಟ್ಯಾಟಿಸ್ಟಿಷಿಯನ್. ಅವರು ದೇಶದ ಆರ್ಥಿಕ ಅಭಿವೃದ್ಧಿಗೆ ಒಂದು ಮಾಡೆಲನ್ನು ಸಜೆಸ್ಟ್ ಮಾಡಿದ್ದಾರೆ. ಆ ಮಾಡೆಲ್ನಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿ ಮುಖ್ಯವಾಗಿ ಬೃಹತ್ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿಯಿಂದ ಆಗ್ತದೆ. ಈ ಬೃಹತ್ ಪ್ರಮಾಣದ ಕೈಗಾರಿಕೆಗಳು ದೇಶದ ಅರ್ಥವ್ಯವಸ್ಥೆಯಲ್ಲಿ ದೀರ್ಘಾವಧಿಯ ಬೆಳವಣಿಗೆಯನ್ನು ತರ್ತವೆ ಅನ್ನೋದು ಮಹಾಲನೋಬಿಸ್ ಅವರ ಒಂದು ಗ್ರೋತ್ ಮಾಡೆಲ್ ಆಗಿದೆ ವಿದ್ಯಾರ್ಥಿಗಳು. ಸೊ ಹೀಗೆ ನಾವು 1948 ಕೈಗಾರಿಕಾ ನೀತಿಯನ್ನು ನಾವು ಕಾನ್ಸ್ಟಿಟ್ಯೂಷನನ್ನು ದೇಶದಲ್ಲಿ ಅಡಾಪ್ಟ್ ಮಾಡೋದ್ರ ಮೂಲಕ ಮತ್ತು ಕೈಗಾರಿಕಾ ನೀತಿ 1948 ಕೈಗಾರಿಕಾ ನೀತಿಯಲ್ಲಿ ಈ ಪಂಚವಾರ್ಷಿಕ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡೋ ಮೂಲಕ ಮತ್ತು ಪಾರ್ಲಿಮೆಂಟ್ನಲ್ಲಿ ಸೋಷಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿಯನ್ನು ಅಂಗೀಕಾರ ಮಾಡಿದ್ದರಿಂದ ನಾವೇನು ಮಾಡಿದ್ವಿ, 1948 ಕೈಗಾರಿಕಾ ನೀತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದ್ವಿ. ಸೊ ಹೀಗೆ 1956 ಕೈಗಾರಿಕಾ ನೀತಿಯಲ್ಲಿ ನಾವು ಹಲವಾರು ಫೀಚರ್ಸ್ಗಳನ್ನು ನೋಡ್ತೀವಿ. 1956 ಕೈಗಾರಿಕಾ ನೀತಿಯ ಲಕ್ಷಣಗಳು ಯಾವ್ಯಾವು ಅನ್ನುವಂಥದ್ದು ಒಂದೊಂದಾಗಿ ನೋಡೋಣ. ಒಂದನೇ ಲಕ್ಷಣ ವಿದ್ಯಾರ್ಥಿಗಳೇ, ಇಲ್ಲಿ 1948ರಲ್ಲಿ ಕೈಗಾರಿಕಾ ನೀತಿಯಲ್ಲಿ ಇರುವಂತಹ ಕ್ಲಾಸಿಫಿಕೇಷನ್ ಆಫ್ ಇಂಡಸ್ಟ್ರೀಸ್ 4 ಇದ್ದವು. ಕೆಟಗರಿ ಎ, ಕೆಟಗರಿ ಬಿ, ಕೆಟಗರಿ ಸಿ, ಕೆಟಗರಿ ಡಿ ಅಂಥೇಳಿ ಅವುಗಳನ್ನು ಕೆಟಗರಿ ತೆಗೆದು ಇಲ್ಲಿ 1956 ಕೈಗಾರಿಕಾ ನೀತಿಯಲ್ಲಿ ಶೆಡ್ಯೂಲ್ ಎ, ಶೆಡ್ಯೂಲ್ ಬಿ, ಶೆಡ್ಯೂಲ್ ಸಿ ಇಂಡಸ್ಟ್ರೀಸ್ ಅಂತ ಅವುಗಳನ್ನು ಕರೆದಿದ್ದಾರೆ. ಇದು ಒಂದನೇ ಲಕ್ಷಣ. ಎರಡನೇ ಲಕ್ಷಣ, ಖಾಸಗಿ ವಲಯಕ್ಕೆ ಯಾವುದೇ ಥರದ ತಾರತಮ್ಯ ಆಗಬಾರ್ದು, ಅವರ ಜೊತೆ ಫೇರ್ ಟ್ರೀಟ್ಮೆಂಟ್ ಆಗಬೇಕು, ಅವರ ಜೊತೆ ಒಳ್ಳೆಯ ಒಂದು ವ್ಯವಹಾರ ಮಾಡಬೇಕು ಅನ್ನುವಂಥದ್ದು ಈ ನೀತಿಯಲ್ಲಿ ಹೇಳಲಾಗಿದೆ. ಮೂರನೇ ಲಕ್ಷಣ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ಗ್ರಾಮ ಉದ್ಯೋಗಗಳನ್ನು ಹೆಚ್ಚಿಸುವುದು, ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಬೆಳೆಸುವುದು ಇದರ ಒಂದು ಕೈಗಾರಿಕೆ ನೀತಿಯ ಲಕ್ಷಣವಾಗಿದೆ. ಮೂರನೇ ಲಕ್ಷಣ, ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸುವುದು. ದೇಶದ ಅಭಿವೃದ್ಧಿಗಾಗಿ ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಬೇಕು ಅನ್ನೋದು ಈ ಕೈಗಾರಿಕಾ ನೀತಿಯ ಒಂದು ಲಕ್ಷಣವಾಗಿದೆ. ನಾಲ್ಕನೇ ಲಕ್ಷಣ, ಲೇಬರ್ ವೆಲ್ಫೇರ್, ಕಾರ್ಮಿಕರ ಕಲ್ಯಾಣ ಆಗಬೇಕು ಅನ್ನುವಂಥದ್ದು ಕೂಡ ಈ ಕೈಗಾರಿಕಾ ನೀತಿಯ ಲಕ್ಷಣವಾಗಿದೆ. ಈಗ ಒಂದನೇ ಲಕ್ಷಣವನ್ನು ದೀರ್ಘವಾಗಿ ಅಧ್ಯಯನ ಮಾಡೋಣ. ಒಂದನೇ ಲಕ್ಷಣ ಏನಂದರೆ, ಇಲ್ಲಿ ಕೈಗಾರಿಕೆಗಳ ವಿಭಜನೆ. ಕೈಗಾರಿಕೆಗಳನ್ನು 4 ವಿಭಾಗದಿಂದ 3 ವಿಭಾಗಗಳಿಗೆ ವಿಂಗಡಣೆ ಮಾಡಲಾಗಿದೆ. ಅವುಗಳನ್ನು ಶೆಡ್ಯೂಲ್ ಎ, ಬಿ, ಸಿ ಅಂತ ಕರೆಯಲಾಗಿದೆ. ಶೆಡ್ಯೂಲ್ ಎನಲ್ಲಿ 17 ಕೈಗಾರಿಕೆಗಳನ್ನು ಇರಿಸಲಾಗಿದೆ. ಆ 17 ಕೈಗಾರಿಕೆಗಳನ್ನು ಏನಂತ ಕರೆಯಲಾಗಿದೆ ಅಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಕೈಗಾರಿಕೆಗಳು ಅಂತ ಕರೆಯಲಾಗಿದೆ. ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಕೈಗಾರಿಕೆಗಳು ಅಂತ ಕರೆಯಲಾಗಿದೆ. ಹಾಗಾದರೆ 17 ಕೈಗಾರಿಕೆಗಳು ಯಾವುವು ಅನ್ನುವಂಥದ್ದನ್ನು ನೋಡ್ಬೋಣ. 1, ಡಿಫೆನ್ಸ್ ಎಕ್ವಿಪ್ಮೆಂಟ್ ಇಂಡಸ್ಟ್ರೀಸ್, ಅಟೋಮಿಕ್ ಎನರ್ಜಿ ಇಂಡಸ್ಟ್ರೀಸ್, ಐರನ್ ಆ್ಯಂಡ್ ಸ್ಟೀಲ್, ಹೆವಿ ಪ್ಲಾಂಟ್ ಇಂಡಸ್ಟ್ರೀಸ್, ಮಷಿನರಿ ರಿಕ್ವೈರ್ಡ್ ಫಾರ್ ಐರನ್ ಆ್ಯಂಡ್ ಸ್ಟೀಲ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್, ಹೆವಿ ಪವರ್ ಪ್ಲಾಂಟ್ ಇಂಡಸ್ಟ್ರೀಸ್, coal and lignite industries, mining and processing of key minerals industries, railway and air transport industries, aircraft and shipbuilding industries, telephone, telegraph and wireless except radio set industries, electricity generation and distribution companies industries ಅಂತ ನೋಡೋಣ. ಕಂಪನೀಸ್ ಆರ್ ಇಂಡಸ್ಟ್ರೀಸ್, ಇವು ಶೆಡ್ಯೂಲ್ ಎ ಇಂಡಸ್ಟ್ರೀಸ್ಗಳಾಗಿವೆ. ಈಗ ಶೆಡ್ಯೂಲ್ ಬಿ ಇಂಡಸ್ಟ್ರೀಸ್ಗಳನ್ನು ಚರ್ಚೆ ಮಾಡೋಣ. ಶೆಡ್ಯೂಲ್ ಬಿ ಇಂಡಸ್ಟ್ರೀಸ್ಗಳು
ಈ ಪಟ್ಟಿಯಲ್ಲಿ ಸರ್ಕಾರದ ನಿಯಂತ್ರಣ ಮತ್ತು ಆಡಳಿತಕ್ಕೆ ಒಳಪಟ್ಟ 12 ಕೈಗಾರಿಕೆಗಳನ್ನು ನಾವು ನೋಡ್ತೀವಿ. ಇವು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಕೈಗಾರಿಕೆಗಳಾಗಿರುತ್ತವೆ. ಆದರೆ ರಾಜ್ಯ ಸರ್ಕಾರ ಈ ಕೈಗಾರಿಕೆಗಳ ಮೇಲೆ ಯಾವುದೇ ಏಕಸ್ವಾಮ್ಯತೆಯನ್ನು ಹೊಂದಿರುವುದಿಲ್ಲ. ರಾಜ್ಯ ಸರ್ಕಾರದ ಕೆಲಸ ಖಾಸಗಿ ಉದ್ಯಮದ ಜೊತೆಗೆ ಸೇರಿಕೊಂಡು ಇಂಥ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದಾಗಿದೆ. ರಾಜ್ಯ ಸರ್ಕಾರ ಖಾಸಗಿ ಕೈಗಾರಿಕೆಗಳ ಬೆಳವಣಿಗೆಗೆ ಖಾಸಗಿ ಸಂಸ್ಥೆಗಳು ಇಂಥ ಕೈಗಾರಿಕೆಗಳನ್ನು ಬೆಳೆಸಲಿಕ್ಕೆ ಬೇಕಾಗಿರುವಂಥ ಎಲ್ಲ ಪೂರಕ ವಾತಾವರಣ ನಿರ್ಮಾಣ ಮಾಡಿಕೊಡುವುದು ಮತ್ತು ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಖಾಸಗೀಕರಣವನ್ನು ಸಹಭಾಗಿತ್ವದಲ್ಲಿ ಕೈಗಾರಿಕೆಗಳನ್ನು ಬೆಳೆಸಲಿಕ್ಕೆ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ಹೆಚ್ಚು ಒತ್ತು ಕೊಡಲಾಗಿದೆ. ಆ ಪ್ರಕಾರ ಇಲ್ಲಿ ಈ 12 ಕೈಗಾರಿಕೆಗಳನ್ನು ಶೆಡ್ಯೂಲ್ ಬಿ ಇಂಡಸ್ಟ್ರೀಸ್ಗಳನ್ನು ರಾಜ್ಯ ಸರ್ಕಾರ ಈ ಖಾಸಗಿಯವರಿಗೆ ಲೈಸೆನ್ಸ್ ಕೊಡುವ ಮೂಲಕ ನೀವು ಇಂಥ 12 ಕಂಪ್ನಿಗಳನ್ನು ಅಂಥ 12 ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡಬಹುದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಆ 12 ಕಂಪ್ನಿಗಳು ಇಂಡಸ್ಟ್ರೀಸ್ಗಳು ಯಾವುವು ಅಂದರೆ, 1 ಇನ್ಕ್ಲೂಡೆಡ್ ಅದರ್ ಮಿನರಲ್ಸ್ ದೆನ್ ಸೆಂಟ್ರಲ್ ಮೊನೊಪೊಲಿ, 2ನೇದು ಮಷಿನ್ ಟೂಲ್ಸ್, 3 ಫೆರೋ ಅಲಾಯ್ ಸ್ಟೀಲ್ ಇಂಡಸ್ಟ್ರೀಸ್, 4 ರಾ ಮೆಟಲ್ ನೀಡೆಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಡ್ರಗ್ ಆ್ಯಂಡ್ ಡೈ ಆ್ಯಂಡ್ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್, essential drugs and antibiotic industries, fertilizer industries, synthetic rubber industries, chemical pulp, road and sea transport industries. These industries come under the Schedule B industries. Schedule C industries ಯಾವುವು ಅಂದರೆ, ಅನುಸೂಚಿ ಎ ಮತ್ತು ಅನುಸೂಚಿ ಬಿ ಪಟ್ಟಿಯಲ್ಲಿ ನಮೂದಿತವಾಗಿರದ ಇತರ ಎಲ್ಲ ಕೈಗಾರಿಕೆಗಳು 3ನೇ ಗುಂಪಿನಲ್ಲಿ ಸಮಾವೇಶಗೊಳ್ಳುತ್ತವೆ. ಈ ಕೈಗಾರಿಕೆಗಳ ಆಡಳಿತ ಮತ್ತು ಅಭಿವೃದ್ಧಿಯು ಖಾಸಗಿ ರಂಗಕ್ಕೆ ಒಳಪಟ್ಟಿದ್ದು, ಇವುಗಳ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲ ನೆರವನ್ನು ಸರ್ಕಾರವು ಒದಗಿಸುತ್ತದೆ ಎಂದು ಸ್ಪಷ್ಟಪಡಿಸಲಾಗಿದೆ ವಿದ್ಯಾರ್ಥಿಗಳು. ಅದಲ್ಲದೆ ಇತರೆ ಫೋಕಸ್ ಏರಿಯಾ ಯಾವುವು ಅಂದರೆ, 1 ಮೇಲೆ ವಿವರಿಸಿದ ಕೈಗಾರಿಕೆಗಳ ವಿಂಗಡಣೆಯು ಕಟ್ಟುನಿಟ್ಟಾಗಿರದೆ ದೇಶದ ಹಿತಾಸಕ್ತಿಗೆ ತಕ್ಕಂತೆ ಯಾವುದೇ ಕೈಗಾರಿಕೆಯನ್ನು ಯಾವುದೇ ಗುಂಪಿನಲ್ಲಿ ಸೇರಿಸಬಹುದಾಗಿದೆ. ಸರ್ಕಾರಿ ಮತ್ತು ಖಾಸಗಿ ರಂಗದ ಕೈಗಾರಿಕೆಗಳು ಪರಸ್ಪರ ಪೂರಕ ಮತ್ತು ಪೋಷಕಗಳಾಗಿದ್ದರಿಂದ ಅವುಗಳನ್ನು ಜೊತೆಯಾಗಿ ಅಭಿವೃದ್ಧಿಪಡಿಸುವಂತೆ ಯೋಜಿಸಲಾಯಿತು. ವಿದ್ಯಾರ್ಥಿಗಳು, ಅದರ್ ಫೋಕಸ್ ಏರಿಯಾ ಯಾವುವು ಅಂದರೆ, ಖಾಸಗಿ ರಂಗದ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದುವಂತೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡಲಾಯಿತು. ಕೃಷಿ ಪ್ರಧಾನ ಭಾರತದ ಆರ್ಥಿಕತೆಯಲ್ಲಿ ಗುಡಿ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಮಹತ್ವದ ಪಾತ್ರವನ್ನು ವಹಿಸುವುದರಿಂದ ಅವುಗಳ ವಿಸ್ತೃತ ಅಭಿವೃದ್ಧಿಗೆ ಆದ್ಯತೆ ಒದಗಿಸಲಾಗುವುದು ಮತ್ತು ಪ್ರಾದೇಶಿಕ ಅಸಮತೋಲನ ಅಭಿವೃದ್ಧಿ ಸದಾವಕಾಶ ನಿರ್ಮಾಣಕ್ಕೆ ಸಲಹೆಗಳನ್ನು ನೀಡುವುದು. ಕೈಗಾರಿಕೆಗಳ ಅಭಿವೃದ್ಧಿಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ಶಾಂತಿ ಸುವ್ಯವಸ್ಥೆ ಅತಿ ಅಗತ್ಯವಾಗಿರುವುದರಿಂದ ಕೈಗಾರಿಕಾ ಶಾಂತಿ ನೆಲೆಸಲು ಅಗತ್ಯವಿರುವ ಜಂಟಿ ಸಮಾಲೋಚನೆ, ಕಾರ್ಮಿಕರ ಸಂಘಗಳ ಸ್ಥಾಪನೆ, ಆಡಳಿತ ನಿರ್ವಹಣೆಯಲ್ಲಿ ತಜ್ಞರ ಸಹಕಾರ ಮತ್ತು ಆಡಳಿತದಲ್ಲಿ ಕಾರ್ಮಿಕರ ಸಹಭಾಗಿತ್ವ ಮುಂತಾದ ಸೂಕ್ತ ಕ್ರಮಗಳನ್ನು ಕೈಗಾರಿಕಾ ನೀತಿ ಪ್ರಕಟಪಡಿಸಿತು. ಸೊ ಹೀಗೆ ಈ ಒಂದು ಕೈಗಾರಿಕಾ ನೀತಿಯು ಹಲವಾರು ಬದಲಾವಣೆಗೆ ಕಾರಣವಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ನೋಡ್ತೀವಿ, ಈ ಕೈಗಾರಿಕೆಗಳ ನೀತಿ ಮುಖಾಂತರ ಹಲವಾರು ಐ.ಟಿ.ಐ ಕಾಲೇಜಸ್ಗಳು, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳು ಬೆಳವಣಿಗೆ ಆದವು, ಯೂನಿವರ್ಸಿಟೀಸ್ಗಳು ಬೆಳವಣಿಗೆ ಆದವು, ಸ್ಕಿಲ್ ಡೆವಲಪ್ಮೆಂಟ್ ಹೆಚ್ಚಿಗೆ ಆಯಿತು. ಸೊ ಹೀಗೆ ಈ ಒಂದು ಕೈಗಾರೀಕರಣ ಡಿಸೆಂಟ್ರಲೈಸೇಷನ್ಗೆ ಹೆಚ್ಚು ಒತ್ತು ಕೊಟ್ಟಿದೆ. ಸೊ 1956 ಕೈಗಾರಿಕಾ ನೀತಿಯು ಇದು ಪಬ್ಲಿಕ್ ಸೆಕ್ಟರ್ಗೆ ಹೆಚ್ಚು ಒತ್ತು ಕೊಟ್ಟಿದೆ, ಅಲ್ಲದೆ ಪ್ರೈವೇಟ್ ಸೆಕ್ಟರ್ಗೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿದೆ. ಸೊ ಹೀಗೆ ಕೈಗಾರಿಕಾ ನೀತಿಗೆ ನಾವು ಏನಂತೀವಿ, ಈ ಒಂದು 1956 ಕೈಗಾರಿಕಾ ನೀತಿಗೆ ನಾವು ಆರ್ಥಿಕ ಸಂವಿಧಾನ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಹಲವಾರು ಕ್ರಿಟಿಸಿಸಮ್ಗಳು ಇವೆ ಈ ಒಂದು ನೀತಿಗೆ. ಆದರೂ ಇದು ಹೆಚ್ಚು ಬದಲಾವಣೆ ತಂದಿರುವಂಥ ಕೈಗಾರಿಕಾ ನೀತಿ ಅಂತಲೂ ನಾವು ಇದಕ್ಕೆ ಹೇಳಬಹುದು. ಸೊ 1956 ಕೈಗಾರಿಕಾ ನೀತಿಯು 1948 ಕೈಗಾರಿಕಾ ನೀತಿಗೆ ಸ್ವಲ್ಪ ಹೆಚ್ಚು ವಿಸ್ತಾರವಾಗಿತ್ತು, ಸ್ಕೋಪ್ ಹೆಚ್ಚಿದೆ, ಹಲವಾರು ಉದ್ಯಮಕ್ಕೆ ಬೆಳವಣಿಗೆಗೆ ಅವಕಾಶ ನೀಡಿದೆ. ಸೊ ಖಾಸಗಿ ವಲಯಕ್ಕೂ ಕೂಡ ಪ್ರೋತ್ಸಾಹ ನೀಡಿದೆ. ಸೊ ಅದರ ಜೊತೆಗೆ ಸಾಂವಿಧಾನಿಕ ಅಂಶಕ್ಕೂ ಇಲ್ಲಿ ಪ್ರಾಶಸ್ತ್ಯ ನೀಡಿದೆ. ಹೀಗೆ ಈ ಒಂದು ಕೈಗಾರಿಕಾ ನೀತಿಯನ್ನು ಮ್ಯಾಗ್ನಾ ಕಾರ್ಟಾದಂತೆ ಸ್ವೀಕರಿಸಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಮ್ಯಾಗ್ನಾ ಕಾರ್ಟಾ ಅನ್ನುವಂಥ ನೀತಿ ಯಾವ ಥರ ಸ್ವೀಕಾರ ಆಯಿತು, ಅದೇ ಥರ ಮ್ಯಾಗ್ನಾ ಕಾರ್ಟಾದಂತೆ ಸ್ವೀಕರಿಸಬೇಕು ಖಾಸಗಿಯವರು ಅಂಥೇಳಿ ಈ ಒಂದು ಸರ್ಕಾರ ವಿನಂತಿಸಿಕೊಂಡಿದೆ. ಹೀಗೆ 1956 ಕೈಗಾರಿಕಾ ನೀತಿಯು ಇದು
ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವ ಮೂಲಕ ಇದೊಂದು ಒಳ್ಳೆಯ ಕೈಗಾರಿಕಾ ನೀತಿ ಅಂತ ನಾವು ಹೇಳ್ಬೋದು. ಇದರಲ್ಲಿ ಹಲವಾರು ದೋಷಗಳು ಇದ್ದಾವೆ, ಆದರೆ ಅವು ಇಲ್ಲಿ ಲೈಸೆನ್ಸ್ ನೀಡುವಂಥ ಪದ್ಧತಿ ಇಲ್ಲಿಂದ ಸ್ಟಾರ್ಟ್ ಆಯಿತು. ಮತ್ತು ಹಲವಾರು ಹಿಂದುಳಿದ ಪ್ರದೇಶಗಳು ಹಾಗೆ ಉಳಿದುಬಿಟ್ಟು ಲೈಸೆನ್ಸ್ ಕೊಡುವುದು ಕೇವಲ ಕೆಲವೇ ಉದ್ಯಮಗಳಿಗೆ, ಸೀಮಿತ ವಸ್ತುಗಳ ಉತ್ಪಾದನೆಗೆ ಮಾತ್ರ ಆದವು. ಹೀಗೆ ಇದರಲ್ಲಿ ಹಲವಾರು ದೋಷಗಳು ಇದ್ದು, ಆದರೂ ಕೂಡ ಇಲ್ಲಿ ಒಂದು ಸಂವಿಧಾನಾತ್ಮಕ ಅಂಶಗಳನ್ನು ಇದರಲ್ಲಿ ಸೇರಿಸುವುದರಿಂದ ಈ ಒಂದು ಕೈಗಾರಿಕಾ ನೀತಿಗೆ ಹೆಚ್ಚು ಅಭಿವೃದ್ಧಿ ಮಾಡುವಂಥ ಕೈಗಾರಿಕಾ ನೀತಿ ಆಗಿದೆ ಅಂತ ಹೇಳ್ಬೋದು.